ಮನುಷ್ಯ ಇವತ್ತು ಏನಿಲ್ಲದೆ ಇದ್ರೂ ಇರ್ತಾನೆ, ನಾನ್ ವೆಜ್ ಇಲ್ಲದೆ ಇದ್ರೆ ಇರಲ್ಲ. ಇಷ್ಟು ಪೌಷ್ಟಿಕವಾದ ಆಹಾರ ಎಲ್ಲೂ ಸಿಗಲ್ಲ. ಇನ್ನೊಂದು ತಪ್ಪು ಕಲ್ಪನೆ ಎಲ್ಲರಲ್ಲೋದೆ, ಕೋಳಿನ ಏನೋ ಮಾಡ್ಬಿಟ್ಟು ದಪ್ಪ ಏನೂ ಮಾಡ್ಬಿಟ್ಟು ದಪ್ಪ ಮಾಡೋಕ್ಕಾಗಲ್ಲ. ಹಂಗೆ ಏನೋ ಮಾಡ್ಬಿಟ್ಟು ದಪ್ಪ ಮಾಡೋಂಗಿದ್ರೆ ನಮ್ಮಷ್ಟು ಲಾಭನ ಯಾರೂ ಮಾಡೋಕ್ಕಾಗಲ್ಲ. ಎಲ್ಲರೂ ನಮ್ಗೆ ಒಳ್ಳೆ ದುಡ್ಡು ಮಾಡಬೇಕು ಅಂತಲೇ ಆಸೆ ಇರ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಕೊಡೋಷ್ಟು ಒಳ್ಳೆ ಆಹಾರನ ನಾವೇ ತಿನ್ನಲ್ಲ. ಕೋಳಿ ಕೊಡ್ತಾ ಇರೋಷ್ಟು ಒಳ್ಳೆ ಆಹಾರನ ನಾವೇ ತಿನ್ನಲ್ಲ, ಅಷ್ಟು ಒಳ್ಳೆ ಆಹಾರನೇ ಬರ್ತದೆ. ಮ್ಯಾಕ್ಸಿಮಮ್ ಒಂದು 70% ನಿಮ್ಮ ಸ್ವಂತ ಬಂಡವಾಳ ಹಾಕಿ ಮಿನಿಮಮ್ ಸಾಲ ಮಾಡಿ. ಕೋಳಿ ಸಾಕಾಣಿಕೆ ಹೆಂಗೆ ಅಂದರೆ, ಅದೇ ರೈತರಿಗೆ ಒಂದೇ ಆದಾಯದ ಮೂಲದ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅಂತೇಳಿ ನಾವು ಹೇಗೆ ರೈತರು ಹಸು ಸಾಕಾಣಿಕೆ ಇಟ್ಕೊಂಡಿರ್ತೀವೋ, ಅದ್ರ ಜೊತೆಗೆ ಒಂದೆರಡು ಸ್ವಲ್ಪ ಕುರಿ ಸಾಕಾಣಿಕೆ ಇಟ್ಕೊಂಡಿರ್ತೀವೋ, ಅದೇ ಥರ ನಾವು ಕೋಳಿ ಸಾಕಾಣಿಕೆನೂ ಜೊತೆಗೆ ಮಾಡ್ಕೋಬೇಕು ಅಂತೇಳಿ ಮಾಡ್ಕೊಂಡಿರೋದು. ಇನ್ನೂ ಭಯಾನಕವಾಗಿ ಹೇಳಬೇಕು ಅಂದರೆ, ಯಾರಾದರೂ ನಮ್ಮವರೇ ಸತ್ತಿದ್ರು ಇಲ್ಲಿಗೆ ಬಂದು ಫಸ್ಟ್ ಕೆಲಸ ಮುಗಿಸಿ ನಾವು ಸಾವತ್ರ ಹೋಯ್ತೀವಿ ಅನ್ನಷ್ಟು ಕಲ್ಲು ಮನಸ್ಸಿದ್ರೆ ಮಾತ್ರ ಫಾರ್ಮ್ ಮಾಡಬೇಕು. ಸರ್ ನಮಸ್ತೆ. ಸರ್ ನಿಮ್ಮೂರು? ನಮ್ಮೂರು ಉಂಡ್ವಾಡಿ. ನನ್ನ ರಾಜು ಅಂತೇಳಿ. ನಾವು ಸುಮಾರು ಒಂದು 8 ವರ್ಷ ಆಯ್ತು ಈ ಕೋಳಿ ಫಾರ್ಮ್ ಮಾಡಿ. ನಾನು ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಮೈಸೂರಲ್ಲೇ ಓದಿದ್ದು. ಅದನ್ನು ಮುಗಿಸಿ ಏನೋ ಒಂದು ಮಾಡಬೇಕು ಅಂತ ಶುರು ಮಾಡಿದಾಗ ನಮ್ಗೆ ಹಳ್ಳಿಗೆ ನಮಗೆ ಏನದೆ ಇಲ್ಲಿ ಅದರಲ್ಲೇ ಯಾವುದೋ ಒಂದು ನಮ್ಗೆ ಯಾವ್ದು ಸೂಟ್ ಆಯ್ತದೆ ಅದನ್ನೇ ಮಾಡಬೇಕು ಅಂತ ಅಂದಾಗ ನಾನು ಕೋಳಿ ಸಾಕಾಣಿಕೆ ಆಯ್ಕೆ ಮಾಡ್ಕೊಂಡಿದ್ದು. ಅದಕ್ಕೂ ಮುಂಚೆ ನಮ್ಮ ತಂದೆ ನಾವು ಪ್ಯೂರ್ ರೈತರೇ, ಅದರಲ್ಲಿ ಬೇರೆ ಇನ್ನೇನು ಇಲ್ಲ. ನಾವು ಮೂಲತಃ ವ್ಯವಸಾಯ ಮಾಡ್ಕೊಂಡೇ ಬಂದಿರೋದು, ಅದರಿಂದನೇ ಜೀವನ ಮಾಡ್ತಿದ್ದು ಕೂಡ. ಕೋಳಿ ಸಾಕಾಣಿಕೆ ಹೆಂಗೆ ಅಂದರೆ, ಅದೇ ರೈತರಿಗೆ ಒಂದೇ ಆದಾಯದ ಮೂಲದ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅಂತೇಳಿ ನಾವು ಹೇಗೆ ರೈತರು ಹಸು ಸಾಕಾಣಿಕೆ ಇಟ್ಕೊಂಡಿರ್ತೀವೋ, ಅದ್ರ ಜೊತೆಗೆ ಒಂದೆರಡು ಸ್ವಲ್ಪ ಕುರಿ ಸಾಕಾಣಿಕೆ ಇಟ್ಕೊಂಡಿರ್ತೀವೋ, ಅದೇ ಥರ ನಾವು ಕೋಳಿ ಸಾಕಾಣಿಕೆನೂ ಜೊತೆಗೆ ಮಾಡ್ಕೋಬೇಕು ಅಂತೇಳಿ ಮಾಡ್ಕೊಂಡಿರೋದು. ನಾವು ಇದನ್ನು ಶೆಡ್ಡೆಲ್ಲ ನಮ್ಮದೇ ಸ್ವಂತ ಖರ್ಚಲ್ಲಿ ಮಾಡಿರೋದು. ಇದರಲ್ಲಿ ಕೋಳಿ ಎಲ್ಲ ಇಂಟಿಗ್ರೇಷನ್ ಮುಖಾಂತರ ಸಾಕೊಳ್ಳೋದು. ಆ ಇಂಟಿಗ್ರೇಷನ್ ಅಂತ ಹೇಳಿದ್ರೆ, ಒಂದು ಕಂಪ್ನಿ ನಮಗೆ ಕೋಳಿ ಆಗಲಿ, ಫೀಡ್ ಆಗಲಿ, ಮೆಡಿಷನ್ಸ್ ಆಗಲಿ ಎಲ್ಲ ಕೊಡ್ತದೆ. ಇಂಥದೇ ಕಂಪ್ನಿ ಅಂತ ಅಲ್ಲ, 10 ಕಂಪ್ನಿ ಇದೆ, ಅದರಲ್ಲಿ ಯಾವುದೋ ಒಂದು ಕಂಪ್ನಿ ಕೊಡ್ತದೆ. ಅದನ್ನು ಗ್ರೋಯಿಂಗ್ ಮಾಡಿ ದಪ್ಪ ಮಾಡಿ ಅವ್ರಿಗೆ ಕೊಡೋದು. ಅದಕ್ಕೆ ನಾವು ಗ್ರೋಯಿಂಗ್ ಚಾರ್ಜ್ ಅಂತ ಕೊಡ್ತಾರೆ. ಇದನ್ನು ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳೋಂಗಿಲ್ಲ, ಸಿಕ್ಕಾಬಟ್ಟೆ ಏನು ಲಾಭ ಅಂತಲೂ ಹೇಳೋಂಗಿಲ್ಲ, ಅಥವಾ ಬೇರೆ ಇನ್ಯಾವುದೋ ವ್ಯವಸಾಯಕ್ಕೆ ಹೋಲಿಸ್ಕೊಂಡ್ರೆ ಕಡಿಮೆ ಅಂತಲೂ ಹೇಳೋಂಗಿಲ್ಲ. ನಾವು ಅದನ್ನು ಪ್ರಾಮಾಣಿಕವಾಗಿ ಅದನ್ನೇ ನಂಬಿ ಅದಕ್ಕೋಸ್ಕರನೇ ಮೀಸಲಿಟ್ಟು, ನಾವೀಗ ಹೆಂಗೆ ಒಬ್ಬರು ಕೆಲಸದಲ್ಲಿರೋರು ಆ ಕೆಲಸಕ್ಕೆ ಅಂತ ಪ್ರತಿನಿತ್ಯ ಡ್ಯೂಟಿಗೆ ಹೋಗ್ತಾರೋ, ನಾವು ಆ ಥರ ಪ್ರಾಮಾಣಿಕವಾಗಿ ಮಾಡಿದ್ರೆ ಖಂಡಿತ ಲಾಭ ಅದೇ. ಅದನ್ನು ಕಟ್ಬಿಟ್ಟು ನಾವು ಅಲ್ಲಿಗೆ ಆಳುಗಳನ್ನ ಬಿಟ್ಬಿಟ್ಟು ನಾವೆಲ್ಲೋ ತಿರ್ಗಾಡ್ಕೊಂಡು ಬಂದರೂ ಆ ಫಾರ್ಮಲ್ಲಿ ನಮಗೆ ದುಡ್ಡು ಬಂದುಬಿಡ್ಬೇಕು ಅಂತ ಬಯಸೋರು ಆ ಫಾರ್ಮ್ನ ಯಾವ ಕಾರಣಕ್ಕೂ ಕಟ್ಟೋಕ್ಕೂ ಹೋಗ್ಬಾರ್ದು, ಅದರ ಅವಶ್ಯಕತೆಯೂ ಇಲ್ಲ. ನಾವು ಇನ್ನೂ ಭಯಾನಕವಾಗಿ ಹೇಳಬೇಕು ಅಂದರೆ, ಯಾರಾದರೂ ನಮ್ಮವರೇ ಸತ್ತಿದ್ರು ಇಲ್ಲಿಗೆ ಬಂದು ಫಸ್ಟ್ ಕೆಲಸ ಮುಗಿಸಿ ನಾವು ಸಾವತ್ರ ಹೋಯ್ತೀವಿ ಅನ್ನಷ್ಟು ಕಲ್ಲು ಮನಸ್ಸಿದ್ರೆ ಮಾತ್ರ ಫಾರ್ಮ್ ಮಾಡಬೇಕು. ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಇವಾಗಂತೂ ಇತ್ತೀಚಿನ ದಿನಗಳಲ್ಲಿ ಏನು ಅಟ್ಮಾಸ್ಫಿಯರು ಸಿಕ್ಕಾಬಟ್ಟೆ ವ್ಯತ್ಯಾಸ ಇದೆ. ಆ ವ್ಯತ್ಯಾಸದಲ್ಲಿ ನಾವು ಒಂದು ಗೌರವಯುತವಾಗಿ ಕೋಳಿ ಸಾಕಿ ಒಳ್ಳೆ ಹೆಸರು ಉಳಿಸ್ಕೊಂಡ್ರೆ ಮಾತ್ರ ಕಂಪ್ನಿ ನಮಗೂ ಮತ್ತೆ ಮರಿ ಕೊಡ್ತಾ ಹೋಗ್ತದೆ. ಇಲ್ಲಾಂದರೆ ಇಂಟಿಗ್ರೇಷನ್ ಯಾವ ಕಾರಣಕ್ಕೂ ವರ್ಕ್ ಆಗೋಲ್ಲ. ಈಗ ಅವರು ನಮ್ಮನ್ನು ನಂಬಿ ಮರಿ ಕೊಡ್ತಾರೆ ಅಂದರೆ ನಾವು ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕಾಗಿರ್ತದೆ. ಅಷ್ಟೇ ಒಳ್ಳೆ ರಿಸಲ್ಟ್ಗಳನ್ನ ಕೊಟ್ಟರೆ ಮಾತ್ರ ನಮಗೆ ಮರಿ ಬರ್ತದೆ. ಇದನ್ನು ಯಾವ ಯುವಕರು, ಸ್ಪೆಷಲಿ ನಾನು ಹಳ್ಳಿಯವ್ರಿಗೆ ಹೇಳ್ತೀನಿ, ಖಂಡಿತ ಮಾಡಿ ಅಂತಲೇ ಹೇಳ್ತೀನಿ. ಬೇರೆಯವರೆಲ್ಲ ಮಾಡಬೇಡಿ ಎಂದಿರ್ತಾರೆ, ನನಗೆ ಗೊತ್ತಿಲ್ಲ. ನಾನು ಮಾಡಿ ಅಂತ ಹೇಳ್ತೀನಿ. ಬಟ್ ನೀವು ಅದನ್ನು 100% ಅದಕ್ಕೆ ನೀವು ತೊಡಗಿಸ್ಕೊತೀರಿ, ನಿಮ್ಮನ್ನು ಮೀಸಲಿಡ್ತೀರಿ ಅಂದರೆ ಖಂಡಿತ ಮಾಡಿ. ಮ್ಯಾಕ್ಸಿಮಮ್ ಒಂದು 70% ನಿಮ್ಮ ಸ್ವಂತ ಬಂಡವಾಳ ಹಾಕಿ ಮಿನಿಮಮ್ ಸಾಲ ಮಾಡಿ ನೀವು ಫಾರ್ಮ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಅದರಲ್ಲಿ ಆದಾಯ ಇದೆ. ಬಟ್ ಅದೊಂದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಅಂದರೆ ನೀವು ಈಗ ನಾವು ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಅಂತೇಳಿ ಅದೊಂದ್ರ ಮೇಲೆ ನಿಮ್ಮ ಎಲ್ಲ ಖರ್ಚು ವೆಚ್ಚನೂ ಅದ್ರ ಮೇಲೆ ಹಾಕಿ ಅಯ್ಯೋ ನನಗೆ ಲಾಭ ಬರ್ತಾಯಿಲ್ಲ, ನಾನು ಉದ್ಧಾರ ಆಗ್ತಾಯಿಲ್ಲ ಅಂತ ನಾನು ಹೇಳೋಂಗಿಲ್ಲ. ಅದ್ರ ಜೊತೆಗೆ ನಾವು ರೈತ ವರ್ಗ ಏನು ಮಾಡ್ಬೋದು ಅದನ್ನು ಮಾಡ್ತಾ ನೀವು ಹೋದರೆ ಖಂಡಿತ ನಿಮ್ಗೆ ಅದರ ಲಾಭ ಅದೇ, ಎಲ್ಲರೂ ಮಾಡ್ಬೋದು. ಎಷ್ಟು ಖರ್ಚಾಯಿತು ಶೆಡ್ಗೆಲ್ಲ? ಈಗ ನಮ್ಮದೆಲ್ಲ 8 ವರ್ಷದಿಂದ ನಮ್ದು ಅವತ್ತಿಗೊಂದು 20 ಲಕ್ಷ ಆಗಿತ್ತು. ಏನಕ್ಕೆ ಅಂದರೆ ಟ್ರಸ್ ಹಾಕಿ ಕಬ್ಬಣ ಹಾಕಿ ಮಾಡಿದ್ದಕ್ಕೆ. ಇವತ್ತು ಇನ್ನೂ ಮುಂದೆ ಹೋಯ್ತಿದೆ. ಅದು ಅಲ್ಲದೆ ನಮ್ಮದು ಸ್ವಂತ ಜಮೀನು ಮತ್ತು ಬೋರ್ವೆಲ್ ಮುಂಚೆನೇ ಇತ್ತು. ಹಂಗಾಗಿ ಇವತ್ತು ಮಾಡೋರಿಗೆ ಇನ್ನೂ ತುಂಬ ಜಾಸ್ತಿನೇ ಆಗ್ತದೆ. ಅಂದರೆ ಸರ್, ಈಗ ನೀವು ಇದನ್ನು ನಿಮ್ಮದೇ ಆದ ರೀತಿಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀರಾ ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಈ ಎನ್ವೈರ್ಮೆಂಟ್ ನೋಡಿದ್ರೆ
ಅಂದರೆ ಅವತ್ತಿಗೆ ಬಂದು ಇನ್ನು ಈಸಿ ಶೆಡ್ಗಳು ನಮ್ಮಲ್ಲಿ ಇನ್ನೂ ಅವಾಗ ಸ್ಟಾರ್ಟ್ ಆಗಿರಲಿಲ್ಲ ಅಂತ ಅಂದ್ಕೊತೀನಿ. 8 ಇಯರ್ಸ್ ಬಿಫೋರ್ ನಮ್ಮ ಕರ್ನಾಟಕದಲ್ಲಿ ಈಸಿ ಶೆಡ್ ಇನ್ನೂ ಬಂದಿರಲಿಲ್ಲ. ಇದ್ದಿದ್ರಲ್ಲಿ ಶೆಡ್ಗಳನ್ನ ಹೈಟಾಗಿ ಕಟ್ಟಬೇಕು, ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ ಅನ್ನೋದೊಂದಂತೂ ಕಾಮನ್ ಸೆನ್ಸ್ ಇತ್ತು. ಅದಷ್ಟರಲ್ಲಿ ಮಾತ್ರ ಇದ್ದಿದ್ರಲ್ಲಿ ಸ್ವಲ್ಪ ಅವತ್ತಿಗೆ ಕಂಫರ್ಟಬಲ್ ಆಗಂಗೆ ಕಟ್ಕೊಂಡಿದ್ವಿ. ಯಾಕೆಂದರೆ ಈಗ ಅಲೆ 8 ವರ್ಷದ ಹಿಂದೆ ನಮ್ಮದು ಓಪನ್ ಆಗಿರೋದಂದರೆ ಕನ್ಸ್ಟ್ರಕ್ಷನ್ ಎಲ್ಲ ಅಲೆ 9 ವರ್ಷ ಆಗದೆ ಆಗಿ. ಆವಾಗ ಇದ್ದಿದ್ರಲ್ಲಿ ನಮ್ಮದೇ ಐಡಿಯಾದಲ್ಲಿ ನಮ್ಮ ಜಾಗಕ್ಕೆ ನಮ್ಗೆ ಏನು ಸೂಕ್ತ ಆಯ್ತದೆ, ಮತ್ತು ನನಗಿನ್ನ ಆವಾಗ 22-23 ಏಜ್ ಇದ್ದಿದ್ದರಿಂದ ಅದು ಲೈಫ್ ಲಾಂಗ್ ಬರಲಿ ಅಂತಲೇ ಅಷ್ಟು ಕಬ್ಬಣ ಎಲ್ಲ ಹಾಕಿ ಹೆಚ್ಚಾಗಿ ಕಟ್ಟಿದ್ದೆ. ಯಾಕೆಂದರೆ ಒಂದು 50 ವರ್ಷ 60 ವರ್ಷ ಮತ್ತೆ ಅದನ್ನು ನಾವು ಕೆಲಸ ಪದೇ ಮಾಡಿಸ್ತಾ ಇದ್ದರೆ ಚೆನ್ನಾಗಿರಲ್ಲ. ನಮ್ಮ ದುಡ್ಡೆಲ್ಲ ಬರೀ ವಾಪಸ್ ಮತ್ತೆ 3 ವರ್ಷಕ್ಕೆ ಅದ್ರ ಮೇಲೆ ಕನ್ಸ್ಟ್ರಕ್ಷನ್ಗೆ ಹಾಕ್ಬೇಕಾಯ್ತದಲ್ಲ ಅಂತೇಳಿ ಚೆನ್ನಾಗಿ ಮಾಡ್ಕೊಂಡು. ಸರ್ ಈಗ ಇದ್ರ ಬಗ್ಗೆ ಹೇಳಿ. ನೋಡಿ ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ವಾಟರ್ ಕನೆಕ್ಟ್ ಮಾಡಿದ್ದೀರಾ, ಮೋಸ್ಟ್ಲಿ ಅದು ಬಿಸಿಲಿನ ತಾಪಮಾನ ಕಡಿಮೆ ಮಾಡೋಕ್ಕೆ ಅಂತ. ಖಂಡಿತ ಎಕ್ಸ್ಪ್ಲನೇಷನ್ ಮಾಡಿ ಸರ್. ಈಗ ಕೋಳಿ ಸಾಕಾಣಿಕೆಯಲ್ಲಿ ನಮಗೆ ಅಟ್ಮಾಸ್ಫಿಯರ್ ಮೇಂಟೈನ್ ಮಾಡೋದೇ ತುಂಬ ಇರ್ತದೆ. ಇದು ಬಂದು ನಮ್ಮದು ಕೋಳಿ ಸಾಕಾಣಿಕೆ ಬಂದು ನಮ್ಮದು ಫಾರ್ಮಲ್ಲಿರೋದು ನಮ್ಮದು ನಿಪ್ಪಲ್ ಸಿಸ್ಟಮ್ಮು. ಸಮ್ಮರಲ್ಲಿ ನಮ್ಮ ನಿಪ್ಪಲ್ಗಿಂತನೂ ಡ್ರಿಂಕರ್ ಸಿಸ್ಟಮ್ ಒಳ್ಳೆಯದು ಅಂತ ಹೇಳ್ತೀವಿ. ಬಟ್ ಇವಾಗ ಇರೋ ಲೇಬರ್ ಮೇಂಟೆನೆನ್ಸಲ್ಲಿ ನಾವು ಡ್ರಿಂಕರ್ ಸಿಸ್ಟಮ್ಗೆ ಹೋಗೋದು ತುಂಬ ಕಷ್ಟ ಆಯ್ತದೆ. ವಿಧಿ ಇಲ್ಲ, ಬಟ್ ಇದನ್ನೇ ಮಾಡ್ಕೊಂಡು ಹೋಗಲೇಬೇಕಿದೆ. ನಮ್ಮದು ಬಂದು ಇದು 28 ದಿನದ ಕೋಳಿ. ಈ ಬ್ಯಾಚ್ ಚೆನ್ನಾಗದೆ, ಒಳ್ಳೆ ಉತ್ತಮವಾದ ನಿರೀಕ್ಷೆಲೆ ನಾವು ಇದ್ದೀವಿ. ಅಂದರೆ ಚೆನ್ನಾಗದೆ ಅನ್ನೋದಕ್ಕಿಂತ ಸಮ್ಮರ್ ಮ್ಯಾನೇಜ್ಮೆಂಟು ತುಂಬ ಮುಖ್ಯ ಆಗಿರ್ತದೆ. ಅದನ್ನು ನಾವು ಮಾಡಿಕೊಂಡಷ್ಟು ನಮಗೆ ಚೆನ್ನಾಗಿರ್ತದೆ. ಅಸೆಟ್ಸನ್ನು ಬಿಟ್ಟರೆ ನಿಮಗೆ ನಷ್ಟ ಅನ್ನೋದೇನು ಬರಲ್ಲ. ಯಾವಾಗ ಅಂದರೆ ನಮಗೆ ಯಾವುದೋ ಕೆಲವು ಬ್ಯಾಚ್ಗಳಲ್ಲಿ ಅಥವಾ ನಮ್ಮ ವೈಫಲ್ಯದಿಂದನೋ ಅಥವಾ ಕಂಪ್ನಿಯಿಂದ ಬರೋ ಫೀಡ್ ಕ್ವಾಲಿಟಿ ಉತ್ತಮ ಗುಣಮಟ್ಟದ ಬರದೇ ಇದ್ದರೆ ಅಥವಾ ಅವ್ರದ್ದು ಒಳ್ಳೆ ಕೋಳಿ ಮರಿಗಳು ಬರದೇ ಇದ್ದರೆ ನಮ್ಗೆ ಇದರಲ್ಲಿ ನಷ್ಟಗಳು ಬರ್ಬೋದು. ನಾವು ನಷ್ಟ ಆಯಿತು ಅಂತೇಳಿ ಬಿಡೋಂಗಿಲ್ಲ. ಯಾವಾಗ ನಷ್ಟ ಆಗೋಯ್ತದೆ, ಇದು ನಷ್ಟ ಆಯಿತು ಅಂತ ನಾವು ಅದ್ರ ಮೇಲೆ ಬೇಜವಾಬ್ದಾರಿತನ ತೋರಿಸಿದ್ರೆ ಖಂಡಿತ ನಷ್ಟ ಆಯ್ತದೆ. ನೆಕ್ಸ್ಟ್ ಚಾಲೆಂಜಾಗಿ ತೊಗೋಬೇಕು. ಈ ಸಲನೇ ಬಂದು ಮರಿ ಏನು ಕೋಳಿ ಮರಿಗಳನ್ನ ನೆಕ್ಸ್ಟ್ ಬ್ಯಾಚ್ ಕೊಡೋಕ್ಕಾಗಲ್ಲ. ನಷ್ಟನ ಮನಸ್ಥಿತಿಲಿ ಇಟ್ಕೊಂಡು ಕಂಪ್ನಿಗಳು ಏನು ನಮಗೆ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅವರು ಆ ಥರ ಕೊಟ್ಟರೆ ಅವ್ರಿಗೆ ನಮಗೆ ₹1 ಹೋದರೆ ಅವ್ರಿಗೆ ₹10 ಹೋಗೇ ಹೋಯ್ತದೆ. ನಮ್ಮ ಕೋಳಿ ಸಾಕಾಣಿಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಉದ್ಯೋಗನ ಸೃಷ್ಟಿ ಮಾಡಿದೆ. ಅಂದರೆ ಅದನ್ನು ಒಂದು ಕಂಪ್ನಿ ಲೆವೆಲಲ್ಲಿ ನೋಡಿದ್ರೆ ಒಂದು ಫೀಡ್ ಬರೋ ಲೇಬರಿಂದ ಹಿಡಿದು ವೆಹಿಕಲ್ಸ್ಗಳಿಗಿಂದ ಹಿಡಿದು ಫಾರ್ಮ್ಗಳಲ್ಲಿ ಕೆಲಸ ಮಾಡೋರಿಂದ ಹಿಡಿದು ಅದು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲೆಕ್ಕ ಹಾಕಿದ್ರೆ ನಾವು ಕಲ್ಪನೆನೂ ಮಾಡದೇ ಇರೋಷ್ಟು ಉದ್ಯಮ ಬೆಳೆದಿದೆ. ಬಟ್ ರೈತರ ಪರವಾಗಿ ನಿಲ್ಲಕ್ಕೆ ಅದು ರೈತರಿಗೆ ಒಂದು ಒಳ್ಳೆ ವೇದಿಕೆ, ಒಂದು ಒಗ್ಗಟ್ಟಾಗಿ ನಿಲ್ಲಕ್ಕೆ ಅವ್ರಿಗೊಂದು ಒಳ್ಳೆ ವೇದಿಕೆ ಇಲ್ಲ. ಅದನ್ನು ಹೊರತುಪಡಿಸಿದ್ರೆ ಖಂಡಿತ ನಷ್ಟ ಅಂತ ಯಾರೂ ಫೀಲ್ ಮಾಡೋಂಗಿಲ್ಲ. ನೀವು ನಷ್ಟದ ಬಗ್ಗೆ ಯೋಚನೆ ಮಾಡೋರು ಈ ಉದ್ಯಮಕ್ಕೆ ಬರಲೇಬೇಡಿ ಅಂತಲೇ ಹೇಳ್ತೀನಿ ನಾನು. ಕೋಳಿ ಸಾಕಾಣಿಕೆ ಬಂದು ಇಂಟಿಗ್ರೇಷನ್ನಿಂದ ಇರೋದ್ರಿಂದ ನಮಗೆ ಮಿನಿಮಮ್ ನಮ್ಮ ಲಾಭ ಎಷ್ಟು ನಮ್ಮ ನಷ್ಟ ಎಷ್ಟು ಅಂತ ಗೊತ್ತಿರ್ತದೆ. ಆ ಥರ ಈಗ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವೇನು ನೇರವಾಗೇನು ಭಾಗವಹಿಸಲ್ಲ. ನಿಜ ಮಾರ್ಕೆಟಲ್ಲಾಗೋ ವ್ಯತ್ಯಾಸಗಳು ನಮ್ಮ ಮೇಲೆ ಪರೋಕ್ಷವಾಗಿ ಮಾಡಿದ್ರೂ ಕೂಡ ನಮ್ಗೆ ಮಾರ್ಕೆಟಲ್ಲಿ ಬರೋ ಅತಿಯಾದ ಲಾಭನೂ ನಾವು ತಿನ್ನೋಕ್ಕಾಗಲ್ಲ, ಮಾರ್ಕೆಟಲ್ಲಾಗೋ ನಷ್ಟನೂ ನಾವು ಅನುಭವಿಸೋಕ್ಕಾಗಲ್ಲ ಇಂಟಿಗ್ರೇಷನಲ್ಲಿ ಇರೋದ್ರಿಂದ. ಬಟ್ ವಾಸ್ತವ ಏನಂದರೆ ಅದೆಲ್ಲದಕ್ಕಿಂತ ಒಟ್ಟಾರೆ ಇದಕ್ಕಾಗೋ ಇನ್ವೆಸ್ಟ್ಮೆಂಟನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಖಂಡಿತ ಈ ಉದ್ಯಮ ಲಾಸ್ ಅದೆ. ಯಾರೋ ಒಂದು ಹುಡುಗ ಇವತ್ತು 1 ಎಕರೆ ಜಮೀನು ತೆಗೆದು ಅದರಲ್ಲೇ ಅವನು ಫಾರ್ಮ್ ಮಾಡ್ತೀನಿ ಅಂದಾಗ ಅವನು ಇನ್ವೆಸ್ಟ್ಮೆಂಟ್ಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಆದಾಯ ಕಮ್ಮಿ ಇದೆ. ಸರ್ ನಾನು ಹೇಳೋದೇನೆಂದರೆ ಒಬ್ಬ ಮಿಡಲ್ ಕ್ಲಾಸ್ ನಾನು ಮೆನ್ಷನ್ ಮಾಡಿ ಹೇಳೋದು ನಮ್ಮ ರೈತರು ಇದ್ರ ಕಡೆ ಬರಬೇಕು. ರೈತರು ಮಕ್ಕಳು ಯಾರು ನೀವು 20,000 25,000ಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಆ ಕೆಲಸ ಅವಶ್ಯಕತೆ ಇಲ್ಲ. ಅದರ 10 ಪಟ್ಟು ದುಡಿದ್ರೂ ಪರವಾಗಿಲ್ಲ, ಇಲ್ಲಿಗೆ ಬನ್ನಿ. ಬಟ್ ದುಡಿತೀನಿ ಅನ್ನಂಗಿದ್ರೆ ಮಾತ್ರ ಬನ್ನಿ. ಇಲ್ಲಿ ಬಂದು ನೀವು ಫಾರ್ಮ್ ಕಟ್ಬಿಟ್ಟು ಬೇರೆ ಕಡೆ ಹೋಗಿ ಶೋಕಿ ಮಾಡ್ತೀನಿ ಅನ್ನಂಗಿದ್ರೆ ದಯವಿಟ್ಟು ಬರಬೇಡಿ. ಆ ಫಾರ್ಮ್ ಕಟ್ಬಿಟ್ಟು ಈಗ ಆಲ್ರೆಡಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರೋರಿಗೂ ಅವಮಾನ ಮಾಡಬೇಡಿ. ಏನಂದರೆ ಕೋಳಿ ಕಟ್ಬಿಟ್ಟು ಅವ್ರ ಮನೆ ಹಾಳಾಗೋಯ್ತು ಫಾರ್ಮ್ ಕಟ್ಬಿಟ್ಟು ಅಂತ ನೀವು ಹೇಳೋದು ಬೇಡ. ಖಂಡಿತ ಎಲ್ಲ ಉದ್ಯಮ ಥರ ಇದು ಆದರೆ ಅದ್ಭುತವಾದ ಉದ್ಯಮ. ಮನುಷ್ಯ ಇವತ್ತು ಏನಿಲ್ಲದೆ ಇದ್ರೂ ಇರ್ತಾನೆ, ನಾನ್ ವೆಜ್ ಇಲ್ಲದೆ ಇದ್ದರೆ ಇರಲ್ಲ. ಇಷ್ಟು ಪೌಷ್ಟಿಕವಾದ ಆಹಾರ ಎಲ್ಲೂ ಸಿಗಲ್ಲ. ಇನ್ನೊಂದು ತಪ್ಪು ಕಲ್ಪನೆ ಎಲ್ಲರಲ್ಲೋದೆ ಕೋಳಿನ ಏನೋ ಮಾಡ್ಬಿಟ್ಟು ದಪ್ಪ ಮಾಡೋಕ್ಕಾಗಲ್ಲ. ಹಂಗೆ ಏನೋ ಮಾಡ್ಬಿಟ್ಟು ದಪ್ಪ ಮಾಡೋಂಗಿದ್ರೆ ನಮ್ಮಷ್ಟು ಲಾಭನ ಯಾರೂ ಮಾಡೋಕ್ಕಾಗಲ್ಲ. ಎಲ್ಲರೂ ನಮ್ಗೆ ಒಳ್ಳೆ ದುಡ್ಡು ಮಾಡಬೇಕು ಅಂತಲೇ ಆಸೆ ಇರ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಕೊಡೋಷ್ಟು ಒಳ್ಳೆಯ ಆಹಾರನ ನಾವೇ ತಿನ್ನಲ್ಲ. ಕೋಳಿ ಕೊಡ್ತಾ ಇರೋಷ್ಟು ಒಳ್ಳೆಯ ಆಹಾರನ ನಾವೇ ತಿನ್ನಲ್ಲ. ಅಷ್ಟು ಒಳ್ಳೆಯ ಆಹಾರನೇ ಬರ್ತದೆ.
ಖಂಡಿತ ನಷ್ಟದ ಬಗ್ಗೆ ಯೋಚನೆ ಮಾಡಿ ಒಂದು ಪಾಸಿಟಿವಿಟಿ ಮೈಂಡ್ ಇಟ್ಕೊಂಡು ಯಾರಾದರೂ ರೈತರು ಬರೋಂಗಿದ್ರೆ ರೈತರ ಮಕ್ಕಳು ಬರೋಂಗಿದ್ರೆ ಧೈರ್ಯ ತೊಗೊಂಡು ಮಾಡ್ಬೋದು. ಸರ್, ನಿಮ್ಮ ದೈನಂದಿನ ಟೈಮಿಂಗ್ಸ್ ಹೇಳಿ. ಈ ಫಾರ್ಮ್ಗೆ ಎಷ್ಟು ಡೆಡಿಕೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಟೈಮ್ನ ಅಂತ? ಏನು ಡೆಡಿಕೇಶನ್ ಇಲ್ಲ. ಕೋಳಿ ಸಾಕಾಣಿಕೆಯಲ್ಲಿ ಟೈಮಿಂಗೇ ಇಲ್ಲ. ಅದನ್ನು ಯಾರು ಎಕ್ಸ್ಪೆಕ್ಟೇ ಮಾಡಬೇಡಿ. ಕೋಳಿ ಏನು ಟೈಮ್ ಕೇಳ್ತದೆ ಆ ಎಲ್ಲ ಟೈಮನ್ನು ದಿನದ 24 ಗಂಟೆಲಿ ಕೊಡೋಕೆ ನೀವು ರೆಡಿ ಇರಬೇಕು. ಅದು ಬಿಟ್ಟು ಟೈಮನ್ನು ನೀವು ಉಪಯೋಗಿಸ್ಕೊಳಕ್ಕೆ ರೆಡಿ ಇರಬೇಕು. ಪ್ರತಿ ಬ್ಯಾಚ್ಗೂ ಸಮಯ ವ್ಯತ್ಯಾಸ ಆಯ್ತದೆ. ನಾವು ಸಮ್ಮರಲ್ಲಿ ಕೋಳಿ ಜೊತೆ ಕಳೆಯೋ ಸಮಯನೇ ಬೇರೆ ಇರ್ತದೆ, ಚಳಿಗಾಲದಲ್ಲಿ ಕಳೆಯೋ ಸಮಯನೇ ಬೇರೆ ಇರ್ತದೆ, ಮತ್ತು ಮಳೆಗಾಲದಲ್ಲಿ ಕಳೆಯೋ ಸಮಯನೇ ಬೇರೆ ಇರ್ತದೆ. ಕಂಪ್ನಿಯವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಿಮಗೆ? ಕಂಪ್ನಿ ಬಂದು ಈಗ ನಾನಿರೋ ಕಂಪ್ನಿ ಬಂದು ನಮಗೆ ತುಂಬ ಚೆನ್ನಾಗಿದೆ. ಬಟ್ ನಾನು ಹೇಳೋದು ಕಂಪ್ನಿಗಳು ಬಂದು ಅವರು ಏನು ಫೀಡ್ ಇದೆ ಚಿಕ್ಸ್ ಇದೆ ಕೊಡ್ತಿದ್ದಾರೆ. ಬಟ್ ನಮ್ಗೆ ಒಂದೇ ಒಂದು ಕಂಪ್ನಿ ಮುಂದೆ ಬೇಡಿಕೆ ಏನಂದರೆ ಇವತ್ತಿಗೆ 5-6 ವರ್ಷದ ಹಿಂದೆ ಕೊಡ್ತಾ ಇದ್ದು ಗ್ರೋಯಿಂಗ್ ಚಾರ್ಜು ಇವತ್ತಿನ ರೈತರಿಗೆ ಅದು ಲಾಸ್ ಇದೆ. ಖಂಡಿತ ಅವರು ಜಾಸ್ತಿ ಮಾಡಬೇಕು, ಅದರ ಅವಶ್ಯಕತೆ ಅದೇ. ಯಾಕಂದರೆ 16 ವರ್ಷಗಳಿಂದ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾವ್ರೆ, ರೈತರಿಗೆ ಬಿಟ್ಕೊಡ್ತಾ ಇಲ್ಲ ಲಾಭನ. ಅಂದರೆ ಲಾಭ ಬಿಟ್ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಅದನ್ನು ಈಗ ಅವರು ನೇರವಾಗಿ ಕೊಡೋಕ್ಕಾಗಿಲ್ಲ ಅಂದರೆ ಜನಗಳ ಮೇಲೆ ಹಾಕ್ಬೇಕು ಅದನ್ನಷ್ಟೇ. ಇದರಲ್ಲೇನು ಮುಚ್ಚುಮರೆ ಏನಿಲ್ಲ. ಇವತ್ತು ಯಾವುದೋ ಒಂದು ತರಕಾರಿ 1 kg ಅದೇ 60-70 ರೂಪಾಯಿಗೆ ಮಾರಬೇಕಿದ್ರೆ ಇಷ್ಟು ಒಳ್ಳೆ ಚಿಕನ್ನ ನಾವು ಬೆಳೆದು ಇಷ್ಟು ಕಷ್ಟಪಟ್ಟು ಸಾಕಿ ಕೊಟ್ಟಿದ್ದನ್ನು ಇವ್ರು ಕಡಿಮೆಗೆ ಮಾರಿಯೋದು ನಾವು ಹೇಳಲ್ಲ. ಪ್ರೊಡಕ್ಷನನ್ನು ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೋ ಮಾರ್ಕೆಟ್ನ ಅದು ನಮಗೆ ಗೊತ್ತಿಲ್ಲ. ಕೆಲಸ ರೈತರಿಗೆ ಅಷ್ಟು ಕಷ್ಟ ಇದೆ. ಯಾಕೆಂದರೆ ಇವತ್ತು ಇನ್ವೆಸ್ಟ್ಮೆಂಟ್ ಅಷ್ಟು ದೊಡ್ಡದಾಗೈತೆ. ನಾವು ಕೋಳಿ ಸಾಕ್ತೀರಿ, ನಾವು ರೈತರು ಅಂತ ಯಾವುದೇ ನಮಗೆ ಮೆಟೀರಿಯಲ್ಸ್ ಏನು ಕಡಿಮೆ ದುಡ್ಡಿಗೆ ಬರಲ್ವಲ್ಲ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಷ್ಟು ಮುಂದೆ ಹೋಗ್ತೈತೆ. ಅಷ್ಟು ನಾವು ಬಿಟ್ಟರೆ ಬೇರೆ ಏನು ಕೃಷಿ ಮಾಡಿದ್ದೀರಾ ನೀವು ಸುತ್ತಮುತ್ತ? ನಾವು ತೋಟ ಮಾಡ್ಕೊಂಡಿದ್ದೀವಿ. ಇದು ಬಂದ ಮೇಲೇ ಈಗ ಇಲ್ಲೇ ಒಂದು 3 ಎಕರೆ ತೋಟ ಮಾಡಿದ್ದೀವಿ, ತೆಂಗಿನ ತೋಟ ಮಾಡಿದ್ದೀವಿ. ಎಲ್ಲ ಬೆಳೆನೂ ಬೆಳಿತೀವಿ. ಪ್ಯೂರ್ ಒಬ್ಬ ರೈತರು ಏನು ಮಾಡ್ಬೋದು ಎಲ್ಲನೂ ಬೆಳಿತೀವಿ. ಎಷ್ಟು ಗೂಡು ಮಾಡಿದ್ದೀರಾ ಸರ್? ಅಂದರೆ ಇದು ಶೆಡ್ 2 ಶೆಡ್ ಐತೆ. 2 ಶೆಡ್ ಅಷ್ಟೇ. ಹಾಂ, 2 ಶೆಡ್. ಕೋಳಿ ಸಾಕಿದ್ದೀರಿ? 10,000 ಕೋಳಿ. 10,000. ಪ್ರತಿ ಬ್ಯಾಚಲ್ಲಿ 10,000 ಸಾಕ್ತೀರಿ? ಪ್ರತಿ ಬ್ಯಾಚ್ 10,000. ಅದು ಮಾಮೂಲಿ ಕ್ಲೈಮೇಟ್ಗೆ ತಕ್ಕಂಗೆ ವ್ಯತ್ಯಾಸ ಇರುತ್ತೆ. ಒಂದು 500. ಖುಷಿ ಕೊಟ್ಟಿದೆ ಉದ್ಯಮ ನಿಮಗೆ? ನನಗೆ ತುಂಬ ಖುಷಿ ಕೊಟ್ಟಿದೆ. ಅದರಲ್ಲಿ ಬೇರೆ ನೀವು ಇಂಜಿನಿಯರ್ ವ್ಯಾಸಂಗ ಮಾಡಿರೋರು. ನಾನು ವ್ಯಾಸಂಗ ಮಾಡಿ ನಾನೇ ಸ್ವತಃ ಆಯ್ಕೆ ಮಾಡಿ ನಾನೊಂದು 150 ಜನನ ಕೇಳಿದೆ. ಎಲ್ಲರೂ ನನ್ನನ್ನು ಕಟ್ಟಬೇಡಿ ಅಂತಲೇ ಹೇಳಿದರು. ಕೋಳಿ ಫಾರ್ಮ್ ಫಾರ್ಮ್ ಇರೋರು ಎಲ್ಲರೂ ನನ್ನ ಕಟ್ಟಬೇಡಿ ಅಂತಲೇ ಹೇಳಿದರು. ಬಟ್ ನಾನು ಬಂದು ಅದನ್ನೇ ಆಯ್ಕೆ ಮಾಡ್ಕೊಂಡು ಕಟ್ಟಿದ್ದೀನಿ. ಬಟ್ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಕಟ್ಟಿ. ನೀವು ಕೋಳಿ ಜೊತೆನೇ ಇರ್ತೀನಿ, ಅಲ್ಲೇ ಸಾಯ್ತೀನಿ ಅನ್ನಂಗಿದ್ರೆ ಮಾತ್ರ ಕಟ್ಟಿ. ಇಲ್ಲ ನೀವು ಕಟ್ಬಿಟ್ಟು ಸೋಕಿ ಮಾಡ್ತೀನಿ ಅನ್ನಂಗಿದ್ರೆ ಅದನ್ನು ಬಿಟ್ಟು ಅದು ಆಯ್ತು. ನಮ್ಮ ಮುಂಚೆ ನಾವು ಮೂಲ ಏನು ಮಾಡ್ತಿದ್ದೋ, ನಮ್ಮ ಮನೆ ಈಗಲೂ ಹಸುಗಳು ಐತೆ, ಮೇಕೆಗಳು ಐತೆ, 2 ಹಸು ಐತೆ. ಇದ್ರ ಜೊತೆ ಮೇಕೆಗೆ ಮಾಡ್ಬೋದಿತ್ತಲ್ಲ ಸುತ್ತಮುತ್ತ? ಇಲ್ಲಿ ಏನೂ ಮಾಡಲ್ಲ. ಯಾಕೆಂದರೆ ನಾವು ಇಲ್ಲಿ ಏನಾದರೂ ಮಾಡಿದ್ರೆ ಕಂಪ್ನಿಗೆ ನಮ್ಮ ಮೇಲೆ ಒಂದು ಅನುಮಾನ ಇರ್ತದೆ. ನಾವು ಅದು ಯಾವುದೇ ಕಾರಣಕ್ಕೂ ಮಾಡಲ್ಲ. ಆ ಕೆಲಸ ನಮಗೆ ಬೇಕಾಗೂ ಇಲ್ಲ. ಇದು ನಿಮ್ಮದೇ ಪ್ಲಾನ ಸರ್? ಮೇಲ್ಗಡೆ ವಾಟರ್ ಸಪ್ಲೈ ಕೊಟ್ಟಿದ್ದೀರಾ? ಇಲ್ಲ, ಎಲ್ಲ ಫಾರ್ಮರ್ಸು ಮಾಡ್ಕೊತಾರೆ ಈಗ. ಯಾಕೆಂದರೆ ಫಾರ್ಮ್ಗೆ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ತುಂಬ ಇರ್ತದೆ. ಎಲ್ಲ ಫಾರ್ಮರ್ಸು ಮಾಡ್ಕೊತಾರೆ. ವಾಸ್ತವ ಏನಂದರೆ ಅವ್ರ ಹತ್ರ ಜಮೀನಿದ್ರೆ, ಅವ್ರಿಗೆ ಮಾಡೋ ಆಸಕ್ತಿ ಇದ್ದರೆ, ಅಲ್ಲಿ ಬರೋ ಆದಾಯನ ಅದಕ್ಕೆ ಅವ್ರು ಮರ್ಜ್ ಆಗಂಗಿದ್ರೆ, ಈಗ ಅವ್ರು ಇದನ್ನು ಮಾಡಿಬಿಟ್ಟು ಅವ್ರಿಗೆ ಒಂದು ಕೋಟಿ ಆಸೆ ಇರ್ತದೆ, 1 ಕೋಟಿ ಅಂತಂದು ಇದ್ರ ಮೇಲೆ ಏರಿದ್ರೆ ಅದು ಬರೋಲ್ಲ. ಅದಕ್ಕೆ ಬರೋ ಆದಾಯಕ್ಕೆ ಅವನು ಸೆಟ್ ಆಗಂಗಿದ್ರೆ ಅವನ ಹತ್ರ ಆಲ್ರೆಡಿ ಜಮೀನಿದ್ರೆ ಖಂಡಿತ ಮಾಡ್ಬೋದು. ಇವತ್ತು ಜಮೀನು ರೇಟು ಗಗನಕ್ಕೇರಿರೋದ್ರಿಂದ ಜಮೀನು ತೆಗೆದು ಅವನು ಅಲ್ಲಿ ಫಾರ್ಮ್ ಮಾಡಿ ಅದರಲ್ಲಿ ಗಳಿಸೋ ಲಾಭ ಅವನಿಗೆ ತುಂಬ ಕಷ್ಟ ಆಗುತ್ತೆ. ಅವನಿಗೆ ಮಾತ್ರ. ಯಾರು ನಾವು ಆಲ್ರೆಡಿ ನಮ್ಮ ರೈತರ ಮಕ್ಳು ಏನು ಅವ್ರು ಆಲ್ರೆಡಿ ಜಮೀನು ಇಟ್ಕೊಂಡು 10-15 ಸಾವಿರ ರೂಪಾಯಿ, 20-25 ಸಾವಿರ ರೂಪಾಯಿ ಬೇರೆ ಕೆಲಸಗಳಿಗೆಲ್ಲ ಹೋಯ್ತಾರಲ್ಲ, ಅದು ಯಾವುದೂ ಬೇಕಿಲ್ಲ. ನೀವು ನಿಮ್ಮ ತಂದೆ ತಾಯಿ ಜೊತೆ ಇರ್ಬೋದು, ನೀವು ಹುಟ್ಟಿದ ಊರಲ್ಲೇ ಇರ್ಬೋದು. 100 ಜನ ನಿಮ್ಮೂರಲ್ಲಿ 100 ಮನೆ ಇದ್ದರೆ 100 ಮನೆಯೂ ನಿಮ್ಮನ್ನು ರೆಕಗ್ನೈಸ್ ಮಾಡೋ ಥರ ನೀವು ಹೆಸರು ಮಾಡ್ಕೋಬೋದು. ನೀವು ಬರ್ಬೋದು, ಧೈರ್ಯವಾಗಿ ಕಟ್ಬೋದು. ಬಟ್ ಅಷ್ಟೇ ಡೆಡಿಕೇಶನ್ ಕಟ್ಟಿದ ಮೇಲೆ ಅದನ್ನು ಉಳಿಸ್ಕೊಳ್ಳೋದಕ್ಕೂ ಇರಬೇಕು. ಹಂಗಿದ್ರೆ ಧೈರ್ಯವಾಗಿ ಬನ್ನಿ, ಧೈರ್ಯವಾಗಿ ಮಾಡಿ. ಸಮ್ಮರಲ್ಲಿ ಸಮ್ಮರ್ ಮ್ಯಾನೇಜ್ಮೆಂಟ್ ಆಗಲಿ, ಚಳಿಗಾಲ ಬಂದಾಗ ಒಳ್ಳೆ ಬ್ರೂಡಿಂಗ್ ಮಾಡೋದಾಗಲಿ, ಮಳೆಗಾಲ ಬಂದಾಗ ನಾವು ಸ್ಕರ್ಟನ್ ಮೇಂಟೈನ್ ಮಾಡೋದಾಗ ಎಲ್ಲ ತುಂಬ ಅವಶ್ಯಕತೆ ಇರ್ತದೆ. ನಾವೀಗ ಒಳಗಡೆ ಫ್ಯಾನ್ಗಳು ಇಟ್ಕೊಳ್ಳೋದಾಗ್ಬೋದು, ಫಾರ್ಮ್ ಮೇಲ್ಗಡೆ ನಾವು ಸ್ಪ್ರಿಂಕ್ಲರ್ನ ಅಳವಡಿಸ್ಕೊಳ್ಳೋದಾಗ್ಬೋದು, ಅಥವಾ ಫಾಗರ್ಗಳನ್ನ ಹಾಕೊಳ್ಳೋದಾಗ್ಬೋದು. ಇದನ್ನೆಲ್ಲ ಖಂಡಿತ ಮಾಡಬೇಕು, ಅವಶ್ಯಕತೆ ಇರ್ತದೆ. ಅಷ್ಟೆಲ್ಲ ನಾವು ಮಾಡಿದ್ರೆ ಮಾತ್ರ ಅದರಲ್ಲಿ ನಾವು ಉತ್ತಮವಾದ ಇಳುವರಿನ ತೆಗಿಯೋಕ್ಕಾಯ್ತದೆ. ಆವಾಗಲೇ ಕಂಪ್ನಿ ಕೂಡ ನಮ್ಮ ಮೇಲೆ ಖುಷಿಯಾಗಿ ನಮಗೂ ಒಳ್ಳೆ ಗ್ರೋಯಿಂಗ್ ಚಾರ್ಜ್ ಸಿಗ್ತದೆ. ನಮಗೂ ದುಡ್ಡು ಬೇಕು ಅಂದರೆ ಖಂಡಿತ ಕೆಲಸ ಮಾಡಲೇಬೇಕು, ಅವೆಲ್ಲ ಮಾಡಲೇಬೇಕು. ಎಷ್ಟು ದಿನಕ್ಕೆ ಸರ್ ಇದು ಇಳುವರಿ ಬರ್ತಾ ಇರುತ್ತೆ? ಗ್ರೋಯಿಂಗ್ ಎಲ್ಲ ಇವಾಗ ಸ್ವಲ್ಪ ಅರ್ಲಿನೇ ಬರ್ತದೆ. ಅಂದರೆ 40 ಡೇಸ್ಗೆಲ್ಲ ಒಂದು ಬ್ಯಾಚ್ ಆಲ್ಮೋಸ್ಟ್ 40-45 ಡೇಸ್ ಒಳಗಡೆ ಒಂದು ಬ್ಯಾಚ್ ಕಂಪ್ಲೀಟ್ ಆಗ್ತದೆ. ಬಟ್ ವರ್ಷಕ್ಕೆ ಹಂಗಂತ 45 ಡೇಸ್ ಮುಗಿತದೆ ಅಂದ ತಕ್ಷಣ ನೆಕ್ಸ್ಟ್ 45 ಡೇಸ್ಗೆ ಆಗೋಯ್ತದೆ ಅಂತಲ್ಲ. 1 ವರ್ಷಕ್ಕೆ ಕಂಪ್ಲೀಟ್ 5 ಬ್ಯಾಚ್ ಅಂತೂ ಮಾಡ್ಬೋದು. ಮಾಡ್ಬೋದು. ಅದು ಆ ವರ್ಷದ ಮೇಲೆ ಡಿಪೆಂಡ್ ಆಗಲ್ಲ. ನಿಮಗೆ ಆ ಬ್ಯಾಚ್ಗಳು ಮತ್ತು ಮಾರ್ಕೆಟಲ್ಲಿ ಆಗೋ ವ್ಯತ್ಯಾಸಗಳು ಎಲ್ಲವೂ ಡಿಪೆಂಡ್ ಆಯ್ತದೆ. 5 ಗ್ಯಾರಂಟಿ ಇಟ್ಕೋಬೇಕು, 6 ಅಂತ ಅನ್ಕೋಬಾರ್ದು.
ಸರ್ ನೀವು ಪ್ರಾಫಿಟ್ಟು ಲಾಸು ಎರಡನ್ನೂ ಹೇಳಿದ್ದೀರಾ, ಯಾಕಂದರೆ ಎರಡನ್ನೂ ಸಮನಾಗಿ ತಗೋಬೇಕು ಅಂತ. ಸರ್ ಈ 7 ವರ್ಷದಲ್ಲಿ ಯಾವುದಾದ್ರೂ ನಿಮಗೆ ತುಂಬ ಅಲ್ಲ ರೈತರಿಗೆ ಲಾಸ್ ಬರೋದೇ ಇಲ್ಲ. ಯಾಕೆ ಅಂದರೆ ನಾವು ಇಂಟಿಗ್ರೇಷನಲ್ಲಿ ಮಾಡೋದ್ರಿಂದ ಕಂಪ್ನಿ ಕೂಡ ನಮಗೆ ಯಾವುದೋ ಕೆಟ್ಟ ಮರಿ ಕೆಟ್ಟ ಫೀಡ್ ಕೊಟ್ಟು ಅವರೇನೋ ಮಾಡೋಕ್ಕಾಗಲ್ಲ. ಬಟ್ ಯಾವುದೋ ಒಂದು ಸಲ ಅಲ್ಲಿ ಮರಿನೇ ಅದಿರ್ತದೆ. ಹೆಂಗೆ ಅಂದರೆ ಕೆಲವ್ರಿಗೆ ಯಾರೋ ಇರ್ತದೆ, ಅವ್ನಿಗೆ ಯಾವುದೋ ಒಂದು ಹ್ಯಾಂಡಿಕ್ಯಾಪ್ ಮಗು ಹುಟ್ಬಿಡ್ತದೆ, ವಿಧಿ ಇಲ್ಲ ಅವ್ನ ಮಗ ಹಂಗಂತ ನನ್ನ ಅವಳ ಮಕ್ಕಳಲ್ಲ ಅಂತ ಹೆಂಗೆ ಹೇಳಂಗಿಲ್ವೋ ಹಂಗೆ ಅಲ್ಲಿ ಬಂದಿರೋ ಮರಿನ ಅವ್ರದ್ದು ಅಂತ ಹೇಳಂಗಿಲ್ಲ. ಅಥವಾ ಅಟ್ಮಾಸ್ಫಿಯರಲ್ಲಿ ಆಗೋ ವ್ಯತ್ಯಾಸದಿಂದ ಬ್ಯಾಚ್ ಹೋಗ್ಬೋದು. ಬಿಟ್ಟರೆ ಅವ್ರಿಗೆ ಲಾಭ ಬರದೇ ಇರ್ಬೋದು ಆ ಬ್ಯಾಚು ರೈತರಿಗೆ. ಅವ್ರು ಮಾಡಿದ ಖರ್ಚಂತೂ ಖಂಡಿತ ಬಂದಿರ್ತದೆ. ಬಟ್ ಹಂಗಂತೇಳಿ ತುಂಬ ಲಾಭ ಅದೇ ಅಂತಲ್ಲ. ಇವತ್ತಿನ ಖರ್ಚು ವೆಚ್ಚಕ್ಕೆ ಖಂಡಿತ ಅಂದರೆ ಈಗ ನಾವು ಒಂದು ಫಾರ್ಮ್ ಮಾಡಬೇಕು, ಇಷ್ಟು 10,000 ಕೋಳಿ ಸಾಕಾಣಿಕೆ ಮಾಡೋಂಥದ್ದು ಒಂದು ಫಾರ್ಮ್ ಮಾಡಬೇಕು ಅಂದರೆ ಲ್ಯಾಂಡ್ ತೊಗೊಂಡು ಬೋರ್ವೆಲ್ ಹಾಕ್ಸಿ ಫಾರ್ಮ್ ಮಾಡ್ತೀನಿ ಅಂತಂದರೆ ಇವತ್ತಿಗೆ ಬೇರೆ ಕಡೆ ನನಗೆ ಗೊತ್ತಿಲ್ಲ, ನಮ್ಮೂರಲ್ಲಿ ಜಮೀನು ರೇಟು ಫಾರ್ಮ್ ಕನ್ಸ್ಟ್ರಕ್ಷನ್ ಸೇರಿದ್ರೆ 1 ಕೋಟಿ ಬೇಕು ನಮ್ಮೂರಲ್ಲಿ. ಆ 1 ಕೋಟಿನ ತೆಗೆದು ಇದರಲ್ಲಿ ಬರೋ ಲಾಭಕ್ಕೆ ಕಂಪೇರ್ ಮಾಡಿಬಿಟ್ರೆ ಯಾರು ಮಾಡೋಕ್ಕೆ ಹೋಗೋದಿಲ್ಲ, ಮಾಡಲೂಬಾರ್ದವರು. ಯಾರು ಮಾಡ್ಬೋದು ಇದನ್ನು ಅಂದರೆ ಅವನೊಬ್ಬ ರೈತರ ಮಗನೇ ಆಗಿರ್ತದೆ. ಅವನು ಎಲ್ಲೋ ಹೋಗಿ 10-20 ಸಾವಿರ ರೂಪಾಯಿ ಕೆಲಸ ಮಾಡೋದಕ್ಕಿಂತ ಅವನ ಸ್ವಂತ ಜಾಗದಲ್ಲಿ ಬಂದು ಒಂದು ಕೋಳಿ ಸಾಕಾಣಿಕೆ ಮಾಡ್ಬೋದು. ಖಂಡಿತ ಇದು ನಮ್ಮದು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೀವಿ. ನಮಗೇನು ಈಗ ಗ್ರೋಯಿಂಗ್ ಚಾರ್ಜ್ ಕೊಡ್ತಾ ಇದೆಯಲ್ಲ ಅದ್ರ ಪ್ರಸ್ತಾವನೆನ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದೀವಿ. ಯಾಕೆಂದರೆ ಇವತ್ತೆಲ್ಲ ಲೇಬರ್ ಕಾಸ್ಟ್ ಜಾಸ್ತಿ, ಮೆಡಿಷನ್ ಕಾಸ್ಟ್ ಜಾಸ್ತಿ. ಇವರು 5-6 ವರ್ಷಕ್ಕೆ ಮುಂಚೆ ಕೊಡ್ತಾ ಇದ್ದ ರೇಟಲ್ಲೇ ಇನ್ನೂ ಸೆಟ್ಟಾಗಿ ಕೂತವ್ರೆ. ಅದೆಲ್ಲ ನಮಗೆ ತುಂಬ ಲಾಸ್ ಇದೆ. ಅದನ್ನು ಖಂಡಿತ ಈಗ ಹೆಂಗೆ ಅಂದರೆ ಇದು ಕೊಡು ಕೊಳ್ಳು ಥರ ಪೂರ್ತಿ ಹೊರೆನ ಅವ್ರ ಮೇಲೂ ಹಾಕೋಂಗಿಲ್ಲ, ಪೂರ್ತಿ ಇದನ್ನು ನಾವು ತೊಗೊಳಂಗಿಲ್ಲ. ಎರಡನ್ನೂ ಸೇರಿಸಿ ಹೋಗೋದೆ ಬರ್ತದೆ. ಬಟ್ ನಾನು ಎಲ್ರಿಗೂ ಏನು ಹೇಳ್ಬೋದು ಅಂದರೆ ಪೂರ್ತಿ ಆನೆಸ್ಟಾಗಿ ಹೇಳೋದಾದರೆ ಯಾರು ಅವ್ರ ಮಾನಸಿಕವಾಗಿ ಅವ್ರ ಮನಸ್ಸಾರೆ ತೊಡಗಿಸ್ಕೊಳ್ಳೋರು ಮಾತ್ರ ಇಲ್ಲಿಗೆ ಬರಬೇಕು. ಸೋಕಿಯಾಗಿದ್ದರೆ ಕೋಳಿ ಸಾಕಾಣಿಕೆ ಖಂಡಿತ ಆಗಲ್ಲ. ನಾನು ಎಲ್ಲೋ ಹೋಯ್ತಾ ಇದ್ದೆ, ನೀವು ಈ ವಿಡಿಯೋ ಮಾಡಿಸ್ಕೊಂಡಿದ್ದೀರಾ ಬಿಟ್ರೆ ಹಿಂಗೆ ಇದ್ದರೆ ಕೋಳಿ ಸಾಕಾಣಿಕೆ ಆಗಲ್ಲ. ಅಲ್ಲ ನೀವು ಬಿಡಿ ಯಾವುದೋ ಫಂಕ್ಷನ್ಗೆ ಹೋಗ್ತಾರೆ ಅಲ್ಲ ಅದೇ ಹಿಂಗೆ ವಿಡಿಯೋ ಇದ್ದರೆ ಹಿಂಗೆ ಇದ್ದರೆ ಕೋಳಿ ಸಾಕಾಣಿಕೆ ಖಂಡಿತ ಆಗಲ್ಲ. ಅದರಲ್ಲಿ ಎಂತ ಬರಲಿ ನಾನು ಸಾರ್ಟ್ ಔಟ್ ಮಾಡ್ಕೊಂಡು ಆ ಕೆಲಸಕ್ಕೆ ನಾನು ಹೊಂದಿಸ್ಕೊತೀನಿ ಅನ್ನೋ ಲಕ್ಷಣ ಇದ್ದರೆ ಮಾತ್ರ ಅದು ಸರಿ ಆಗ್ತದೆ. ಅದಕ್ಕೂ ರೆಡಿ ಇರಬೇಕು. ರೈತರು ಅಂದರೆ ಹಳೆ ಬಟ್ಟೆ ಹಾಕೊಂಡು ಹರ್ಕೊಂಡು ಒಂದು ಲುಂಗಿ ಸುತ್ಕೊಂಡು ಇರಲೇಬೇಕು ಅನ್ನೋ ಕಾಲ ಹೊಂಟೋಯ್ತು. ನಿಮ್ಮ ಪ್ಯೂರ್ ನೀವು ಹೆಂಗಿರ್ತೀರ ಹಂಗೆ ಚೆನ್ನಾಗಿರೋ ಬಟ್ಟೆನೇ ಹಾಕೊಂಡು ಕೆಲಸ ಮಾಡ್ತೀನಿ ಅನ್ನೋದು ನಿಮ್ಮ ಇಷ್ಟ. ನಾನು ಖಂಡಿತ ನಿಜವಾಗ್ಲೂ ಎಲ್ಲ ಹೋಯ್ತಾ ಇದ್ದೆ, ಹಂಗಾಗಿ ಹಿಂಗೆ ರೆಡಿ ಆಗಿದೆ. ಅವ್ರು ಅದೇ ಟೈಮ್ಗೆ ಅವರು ಬೈಟ್ ತೊಗೊಳಕ್ಕೆ ಅಂತ ಬಂದರು. ನಾನು ಅದನ್ನು ಹೇಳಿದ್ದು ನಿಜ. ಬಟ್ ನಾನೇನು ಹೇಳ್ತೀನಿ ಅಂದರೆ ನೀವು ಎಲ್ಲೋ ಇದ್ದು ಸೋಕಿಯಾಗೆ ಕೋಳಿ ಸಾಕಾಣಿಕೆ ಮಾಡೋಕ್ಕಾಗಲ್ಲ. ಖಂಡಿತ ಅವ್ರು ಹೇಳ್ದಂಗೆ ನೀವು ಅದರಲ್ಲೇ ನೀನು ಬಟ್ಟೆ ಕೊಳೆ ಆಯ್ತದೆ, ನಮಗೆ ಮೈ ಕೊಳೆ ಅದೆಲ್ಲ ತಾಟ್ಬಿಟ್ಬಿಡ್ಬೇಕು. ನಮ್ಗೆ ಆ ಕೆಲಸ ಏನು ಡಿಮ್ಯಾಂಡ್ ಕೇಳ್ತದೆ ಅದನ್ನು ನಾವು ಎಷ್ಟು ಸ್ವಚ್ಛವಾಗಿ ಮಾಡಬೇಕು ಅಷ್ಟು ನೀವು ಮಾಡಿ, ಅದನ್ನು ನೀವು ಚೆನ್ನಾಗಿರೋ ಬಟ್ಟೆ ಹಾಕೊಂಡಾದ್ರೂ ಮಾಡಿ, ಏನು ಮಾಡಿದ್ರೆ ಏನು ವ್ಯತ್ಯಾಸ ಇಲ್ಲ. ಆಗ ಒಂದು ರೀತಿ ನೀವು ಹೇಳೋ ರೀತಿ ನೋಡಿದ್ರೆ ಸರ್, ಒಂದು ಉದ್ಯಮ ಅನ್ನೋದಕ್ಕಿಂತ ಸರ್ ಇದು ನಾನೊಬ್ಬ ಕೆಲಸಗಾರ ಅಂತ ಮಾಡಿದ್ರೆ ಖಂಡಿತ ಸೇಫರ್ ಜೋನ್. ಒಬ್ಬ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಖಂಡಿತ ಮಾಡ್ಬೋದು. ಇಲ್ಲಿ ನೆಮ್ಮದಿ ನೋಡಿ ಎಷ್ಟು. ನಾನು ಹೇಳ್ತಿದ್ದೀನಿ, ನಾನು ನನ್ನ ಪ್ರೊಫೆಷನ್ಗೆ ಹೋಗಿದ್ರೆ ನಾನು ಎಷ್ಟು ಹ್ಯಾಪಿಯಾಗಿರ್ತಿದ್ನೋ ಗೊತ್ತಿಲ್ಲ. ನಾನಿಲ್ಲಿ ತುಂಬ ಚೆನ್ನಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ. ನಾನು ಮಾಡ್ತಾ ಇರೋ ಕೆಲಸದ ಬಗ್ಗೆ ನನಗೆ ಹೆಮ್ಮೆ ಇದೆ. ಅದರಲ್ಲಿ ಇನ್ನೂ ಒಳ್ಳೆ ಲಾಭ ಬರ್ಬೋದು, ಅಥವಾ ನಾನು ಇರೋದಕ್ಕೆ ನಾನು ಅಡ್ಜಸ್ಟ್ ಆಗಿರ್ಬೋದು, ಅದು ಬೇರೆ ವಿಚಾರ. ಬಟ್ ಈ ಪ್ರೊಫೆಷನಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದೆ. ನಾನು ಬೇರೆಯವ್ರಿಗೆ, ಸ್ಪೆಷಲಿ ನಮ್ಮ ರೈತರ ಮಕ್ಕಳಿಗೆ ನೀವು ಬನ್ನಿ ಮಾಡಿ ಅಂತಲೇ ಹೇಳ್ತೀನಿ. ನಾನು ರಿಸ್ಕ್ ಆದರೂ ಪರವಾಗಿಲ್ಲ, ಬನ್ನಿ ಒಂದ್ಸಲ ರಿಸ್ಕ್ ತಗೊಳ್ಳಿ ಅಂತಲೇ ಹೇಳ್ತೀನಿ. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿರಿ ಸರ್, ಧನ್ಯವಾದಗಳು. ಹಾಂ, ಥ್ಯಾಂಕ್ ಯು.